ನಮ್ಮ 5 ವರ್ಷ ಅವಧಿಯಲ್ಲಿ ನಾವೆಲ್ಲರೂ ಏನು ಹಿಂದೆ ನಾವು ಸಂಘ ಕಟ್ಟಿದೀವೋ ಆ ಸಂಘ ಕಟ್ಟತಕ್ಕಂಥ ದಿವಂಗತ ದಾಸಪ್ಪನವರ ಇರ್ಬೋದು, ಕರಿಯಪ್ಪನವ್ರು ಇರ್ಬೋದು, ನಮ್ಮ ನಾಗರಾಜರು ಇರ್ಬೋದು, ಚೌಡಪ್ಪನವ್ರು ಇರ್ಬೋದು, ಓಂಕಾರಪ್ಪನವ್ರು ಇರ್ಬೋದು, ಮತ್ತು ಇನ್ನೂ ನಾವಿರ್ತಕ್ಕಂಥ ರಾಮಕೃಷ್ಣಪ್ಪನವರು, ತೀರ್ಥಣ್ಣವರು ಇದ್ದಾರೆ, ಆಮೇಲೆ ನೀಲಪ್ಪನವರು ಅವರಿದ್ದಾರೆ, ಮತ್ತು ಡಾಕ್ಟರ್ ಮಂಜಣ್ಣವರು. ನಾನು ಸಹ ಸಂಸ್ಥಾಪಕ ಡೈರೆಕ್ಟರ್ ಆಗಿದ್ದೆ. ಅವರೆಲ್ಲರ ಸಹಕಾರದ ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು ಹೆಸರಾಗಿ ಮಟ್ಟಕ್ಕೆ ಬೆಳೆದಿದೆ ಈ ಸಂಸ್ಥೆ. ಮುಂದಿನ ದಿನಗಳಲ್ಲಿ ನಮ್ಮ ಜವಾಬ್ದಾರಿ ಇದನ್ನ ಉನ್ನತಕ್ಕೆ ತಗೊಳ್ಬೇಕಂತ ಜವಾಬ್ದಾರಿ ನಮ್ಮ ಎಲ್ಲ 8,500 ಜನ ಸರ್ವ ಸದಸ್ಯರು ನಮಗೆ ಸಹಕಾರ ಕೊಟ್ಕೊಂಡು, ಮತ್ತು ನಮ್ಮ ನೌಕರರಿಗೆ ಮತ್ತು ನಮ್ಮ ವ್ಯವಹಾರ ಮಾಡೋದಕ್ಕೆ ಎಲ್ಲ ನಮ್ಮ ಗ್ರಾಹಕರಿಗೂ ಸಹಕಾರ ಕೊಡ್ತಾ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸೇವೆ ಮಾಡೋಣ ಅಂತೇಳಿ ಸಂದರ್ಭದಲ್ಲಿ ಆಶಿಸುತ್ತಾ, ಮತ್ತು ಯಾವುದೇ ಒಂದು ಇದು ಹಣ ನಾವೆಲ್ಲರೂ ಅದನ್ನ ತರದಂಗೆ, ಯಾಕೆಂದ್ರೆ ನಾವೆಲ್ಲರೂ ಇಲ್ಲಿ ರಾಜಕೀಯ ವ್ಯವಸ್ಥೆನ ದೂರ ಇಟ್ಟು, ನಮ್ಮ ವೈಯಕ್ತಿಕವನ್ನೆಲ್ಲ ದೂರ ಇಟ್ಟು ನಾವೆಲ್ಲರೂ ಒಗ್ಗಟ್ಟಾಗಿ ಶ್ರಮಿಸೋಣ. ಈಗ 8 ಬ್ರಾಂಚ್ ಇದೆ, ಮುಂದಿನ ಇನ್ನೂ 8 ಮಾಡೋಕ್ಕೆ ಇನ್ನೂ 5 ವರ್ಷ ನಾವೆಲ್ಲರೂ ಶ್ರಮಿಸೋಣ ಅಂತ ಹೇಳಿ ಧನ್ಯವಾದ ಹೇಳ್ತಾ ಇದ್ದೀನಿ. ನೀವು ಅವ್ರಿ ಆ ಕಡೆ ನಿಂತವ್ರಿ ಸುರೇಶ್ ಅಣ್ಣ ಬರ್ರಿ. ನೋಡಿ 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 ಇಲ್ಲಿ ಜಯತೆ ಜೈ ಸಹಕಾರ ಈ ಒಂದು ಈ ಸಮಯ ಏನು ಹೇಳ್ಬೇಕು ಗೊತ್ತಿಲ್ಲ. ತುಂಬ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ. ಸಂಸ್ಥೆ ಆರಂಭ ಆಗಿ 25 ವರ್ಷ ಆಯಿತು. ಫಸ್ಟ್ ಟೈಮು ವೈಸ್ ಪ್ರೆಸಿಡೆಂಟ್ ಆಗಿ, ಯಾಕಂದರೆ ನಾನು ಸಂಸ್ಥಾಪಕ ಅಧ್ಯಕ್ಷರಾದ ಎಸ್ ಕೆ ದಾಸಪ್ಪ ಜೊತೆ ಕೂಡ ನಾನು ಸೇವೆ ಮಾಡಿದ್ದೆ. ಸಂಸ್ಥಾಪಕ ನಿರ್ದೇಶಕ ಅಂತ ಬೇವನಹಳ್ಳಿ ಮಂಜುನಾಥ್ರವರ ಜೊತೆ ಈಗ ಉಪಾಧ್ಯಕ್ಷರಾಗಿ ಸೇವೆ ಮಾಡ್ತಿರೋದು. ಅದಕ್ಕೆ ತಾವೆಲ್ಲ ಸಹಕಾರ ನೀಡಿದ್ದು, ಮೊದಲನೇದಾಗಿ ನಿರ್ದೇಶಕ ಮಂಡಳಿ, ಮತ ಹಾಕಿದಂಥ ವೋಟರ್ಸು, ಮತ್ತು ಎಲ್ಲ ಸಂಸ್ಥೆಯ ಗ್ರಾಹಕರು, ಹಿತೈಷಿಗಳು ಎಲ್ಲರಿಗೂ ಕೂಡ ನಾನು ಇಲ್ಲಿಂದನೇ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾ, ಈ ಒಂದು ಅವಕಾಶಕ್ಕೆ ತಾವೆಲ್ಲರೂ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಕಾರಣ ಆಗಿರ್ತೀರ. ಈ ಆಪರ್ಚುನಿಟಿ ಕೊಟ್ಟದನ್ನು ನನ್ನ ಬದುಕಲ್ಲಿ ಯಾವತ್ತೂ ಕೂಡ ಮರೆಯೋದಿಲ್ಲ. ಸಂಸ್ಥೆ ಬೆಳವಣಿಗೆಗೆ ನನ್ನ ಸಹಕಾರ ಹಗಲು ಇರಲು ಪ್ರತಿ ಕ್ಷಣವೂ ಇದ್ದೇ ಇರುತ್ತೆ. ಏನು ಅಧ್ಯಕ್ಷರು ಹೇಳಿದಂಥ ಮಾರ್ಗದಲ್ಲಿ ಅವರ ಒಂದು ದಾರಿನಲ್ಲಿ ಸಾಗೋದಕ್ಕೆ ನಾನು ಪ್ರಾಮಾಣಿಕವಾಗಿ ಅವ್ರ ಜೊತೆ ನಾನು ಈ ಸಂಸ್ಥೆಗೆ ದುಡಿತೀನಿ. ಸಂಸ್ಥೆ ಬಹು ಎತ್ತರಕ್ಕೆ ಬೆಳಿಬೇಕು ಅಂತ ತುಂಬ ಹಂಬಲ ಇಟ್ಕೊಂಡಿದ್ದೀನಿ. ಈ ಆಪರ್ಚುನಿಟಿ ಕೊಟ್ಟ ತಮ್ಮೆಲ್ಲರಿಗೂ ಇಲ್ಲೇ ನನ್ನ ಹೃದಯಾಂತರಣದಿಂದ ಧನ್ಯವಾದ ಹೇಳುತ್ತಿದ್ದೇನೆ. ಎಲ್ರಿಗೂ ಶುಭವಾಗಲಿ. ಎಂಬತ್ನಾಲ್ಕರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.